ಎಲ್ಲರ ಮನೆ ಮುಂದೆ ಒಂದೊಂದು ರೋಡ್ ಬಂದಂಗೆ. ಯಾಕಂದ್ರೆ CCTVಗಳಿಂದ ಅತಿ ಹೆಚ್ಚು ಪ್ರಕರಣ ಪತ್ತೆ ಆಗ್ತಾ ಇದಾವೆ. ಈಗ ಆಗಾಗಲೇ ಹೇಳ್ತಾ ಇದ್ದೀನಿ ನಾನು, ಇದು ಏನಾಗ್ತಾ ಇದಾವೆ ನಿಮ್ಗೆಲ್ಲ ಗೊತ್ತಿದೆ. ಗೋಲ್ಡ್ ರೇಟು ಅದೆಲ್ಲ ಜಾಸ್ತಿ ಏನು ಹೇಳ್ತಾ ಇಲ್ಲ ನಾವು. ಒಂದು ಮೊದಲಿನ ಅರ್ಧ ತೊಲಿ ಹೋದ್ರೆ ಸುಮ್ಮನೆ ಹೋಗ್ತದೆ, ಈಗ ಹೂವು ಕಾಲ್ ಮಂದಿ ಹೋಯ್ತು. ಸೊ ಅದಕ್ಕೆ CCTVಗಳು ಇದು ಮಾಡಿ, CCTV ಮಾಡಿದ್ರೆ ನಿಮ್ದು ಏನಾಗುತ್ತೆ, ನಿಮ್ದೆಲ್ಲ ನೀವು ವೈಫೈ ಎಲ್ಲ ಕನೆಕ್ಟ್ ನೀವು ಮೊಬೈಲಲ್ಲಿ ನೋಡ್ಬೋದು. ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ನೆಗ್ಲಿಯನ್ಸ್ ಮಾಡಿ ಎಲ್ಲರೂ ಏನು ಮಾಡ್ತಾರೆ, 6 ಬಸ್ ನಾವು CCTV ಹಾಕೋತೀವಿ, ಆಮೇಲೆ ಪ್ರಯೋಜನ ಇಲ್ಲ. ಸೊ 4000 3000 ಎಲ್ಲರಿಗೆ ಅವೈಲೇಬಲ್ ಇದ್ರೆ ಆನ್ಲೈನ್ ಇದೆ, CCTVಗಳನ್ನ ಹಾಕೊಳ್ಳಿ. ಸೋಷಿಯಲ್ ಮೀಡಿಯಾ ಬಗ್ಗೆ ಗಮನ ಇಡಿ, ಮತ್ತು ವಿನಾಯಿಗೆ ಕೆಲವೊಂದು ಮಕ್ಕಳ ಬಗ್ಗೆನೂ ಗಮನ ಇಡಿ. ಯಾಕಂತ ಬಣ್ಣ ಇದೆ, ಆ ಪ್ರಕಾರ ನಾವು ಬಂದೋಬಸ್ತ್ ಕಳಿಸ್ತೇವೆ. ನಮ್ಮ ಮೊಬೈಲ್ ಇರ್ತಾರೆ. ಅದೇ ತರ ಯಾವ ದಿವಸ ಹಬ್ಬ ಇರ್ತೇವೆ ಅವತ್ತೆಲ್ಲ ಟೋಟಲ್ ನಾವು ಇದನ್ನ ವೈನ್ ಶಾಪು ಪಾರ್ಸ್ ಎಲ್ಲ ಕ್ಲೋಸರ್ ಬರುತ್ತೇವೆ, ಬಂದಾಗಿರ್ತೇವೆ. ಅದೇ ತರ ನಿಮಗೆ ಏನಾರ ಸ್ಪೆಸಿಫಿಕ್ ತಕ್ಷಣ ಏನಾರ ಅಲ್ಲಿ ಗಲಾಟೆ ಆಗುತ್ತೆ ಅಥವಾ ಏನಾರ ಚಾನ್ಸಸ್ ಇರುತ್ತೆ, ನಿಮ್ಮ ಕೈ ಕಾನೂನನ್ನು ಯಾರು ತಗೋಬಾರ್ದು, ಅದು ಪೊಲೀಸರ ಕೆಲಸ. ನೀವೇನಾದ್ರೂ ಇಂಟಿಮೇಷನ್ ಮಾಡಿ. ಸೊ ನಾವು ಬರ್ತೇವೆ, ನಮ್ಮ ಕೆಲಸ. ನೀವು ಡಿಸೈಡ್ ಮಾಡಿದ್ರಂದ್ರೆ ನೀವು ಏನಂತಂದ್ರೆ ನಾಳೆಗೆ ಏನಾಗುತ್ತೆ, ಯಾವುದೇ ವಿಷಯ ಅಂತಂದ್ರೆ ಯಾವುದಕ್ಕೆ ಹಚ್ತಾರೆ. ಸೊ ಅವರೆಲ್ಲ ಸಿವಿಲ್ ಡಿಸ್ಪ್ಯೂಟ್ ಇರ್ತವೆ, ಏನಿರ್ತವೆ. ನಾವು ಮೆರವಣಿಗೆ ಮಾಡ್ಲಿಕ್ಕೆ ಎದಕ್ಕೆ ನಾವು ಇದು ಮಾಡ್ತೇವೆ ಗೊತ್ತಾ, ಅವ್ರ ಸಮಸ್ಯೆ ಇರೋಲ್ಲ. ಇವು ಹುಡುಗರುಗಳು ಬೇರೆ ತಂದು ಇಲ್ಲಿ ಹೊಡೆದಾಡ್ತವೆ, ಬೇರೆ ವಿಷಯಗಳಂತ ಏನ್ ಮಾಡ್ತಾರೆ, ಇಲ್ಲಿ ಹೊಡೆದಾಡ್ತಾರೆ. ಅವಾಗ ಏನಿರುತ್ತೆ, ಅದು ಗೊತ್ತೇ ಆಗಲ್ಲ, ಯಾರಿಗೂ ಗೊತ್ತೇ ಆಗಲ್ಲ. ಸೊ ಅದು ಸಮಸ್ಯೆಗಳು. ಎರಡನೇದ್ದು ಈ ತರ ಎಲ್ಲ ಇರೋದ್ರಿಂದ ಸೊ ಮೇಲಿನವ್ರು ನಮ್ಮವರೆಲ್ಲ ಏನಾಗ್ತಾ ಇದ್ರೆ ಅವ್ರ ಮೇಲೆ ಫರ್ಮ್ ಡಿಸಿಷನ್ ತಗೊಂತಾರೆ. ಈಗ ನಿಮಗೆ ಗೊತ್ತಿರ್ಬೋದು, ಮೊನ್ನೆ XY ಇವತ್ತು ಹಳ್ಳಿಯಿಂದ ಕರ್ಸೋ ಜನಗಳನ್ನು ನಮ್ಮ ಮುಖಂಡರನ್ನು ಕಳಿಸೋ ಉದ್ದೇಶ ಅಂತ. ನೀವು 5-6 ಜನ ಬಂದಿರ್ಬೋದು. ನೀವು ಹೋಗಿ ನಿಮ್ಮ ಅಲ್ಲಿ ಹುಡುಗರನ್ನ ಅಥವಾ ಅಲ್ಲಿ ನಿಮ್ಮ ಮುಖಂಡರು ಈ ತರ ಶಾಂತಿ ಸಭೆಯಲ್ಲಿ ಈ ತರ ಪ್ರಸ್ತಾಪವಾಯಿತು. ಸೊ ಅದನ್ನ ತಿಳಿಸ್ಬೇಕು. ನಿಮಗೇನಾದ್ರೆ ಸ್ವಲ್ಪ ಬಂದೋಬಸ್ತ್ ಜಾಸ್ತಿ ಬೇಕು ಅಥವಾ ಅವತ್ತು ಬೇಕು, ಡೇಟ್ ಚೇಂಜ್ ಆಗಿದೆ, ಇಲ್ಲಿ ಬೇಕು, ಅಲ್ಲಿ ಆ ಏರಿಯಾದಲ್ಲಿ ಬೇಕು ಅಂತೇಳಿ ಸ್ಪೆಸಿಫಿಕ್ ನಮ್ಮ ಬೀಟ್ ನೋಡ್ತಾರೆ. ನಿಮ್ಮೆಲ್ಲ ಗೊತ್ತಿದೆ, ನಮ್ಮೆಲ್ಲ ವಾಟ್ಸಪ್ ಗ್ರೂಪ್ಗಳಿದೆ. ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ ಬೀಟ್ ವೈಸ್, ನಿಮ್ಮ ಊರಿನ ವೈಸ್ ಎಲ್ಲ ವಾಟ್ಸಪ್ ಗ್ರೂಪ್ಗಳಿದಾವೆ, ಅದರಲ್ಲೇ ಶೇರ್ ಮಾಡಿ. ಇಲ್ಲಿಗೆ ನಮ್ಮ ಬೀಟ್ನವ್ರು ಹೇಳಿ. ಸೊ ಬೀಟ್ನವ್ರು ಹೇಳೋದ್ರಿಂದ ಏನಾಗುತ್ತೆ, ಕೆಲವೊಂದು ಕಡೆ ಅದು ಬಣ್ಣದ ದಿನಕ್ಕೂ ಬದಲಾವಣೆ ಆಗುತ್ತೆ. ಸೊ ಮುಂಚಿತವಾಗಿ ತಿಳಿಸಿ. ಅದೇ ಥರ ಜಾತ್ರೆಗಳು ಬರ್ತಾ ಇದೆ. ಸೊ ಜಾತ್ರೆಗಳು ಬರೋದ್ರಿಂದ ಜಾತ್ರೆಗಳಿಗೆ ನೀವು ಮುಂಚಿತವಾಗಿ 15 ದಿನ 20 ದಿನ ನಮಗೆ ಕೊಡಬೇಕು. ಯಾಕಂದ್ರೆ ಹೇಳ್ತೇವೆ ನಾವು, ಯಾಕಂದ್ರೆ ಬಹಿರಂಗವಾಗಿ ಹೇಳಕ್ ಬರೋದಿಲ್ಲ. ಅದಕ್ಕೆ ಈಗ ಡ್ರಗ್ಸ್ ಮಾಫಿ ಅದಾವ ಬಹಳ. ಈಗ ಗಾಂಜಾವನ್ನು ತಡೆಗಟ್ಟು ನಿಟ್ಟಿನಲ್ಲಿ ಮತ್ತು ಒಂದು 2 ಜೂಜಾಟ ದೊಡ್ಡ ಆಟಗಳು ಇದೇ ನಮ್ಮ ಬಸವನ ಬಾಗೇವಾಡಿ ಸುತ್ತಮುತ್ತಲಲ್ಲೇ ನಡೆದಾವ. ಅವ್ರನ್ನು ಕೂಡ ನಿಮ್ಗೆ ದಾರಿಯನ್ನು ನಾವು ಒಬ್ಬರಿಗೆ ಹೇಳಿದೆ, ಗೆಲ್ ಬಿಡ್ರಿ, ಅದು ಮ್ಯಾಲಿಂದ ನಡೆದ ಅಂತ ಹೇಳಿದ್ರು. ಇದರ ಅರ್ಥ ನನ್ಗೆ ಗೊತ್ತಾಗಲಿಲ್ಲ. ಅದಕ್ಕೆ ಈ ವಿಷಯನ ಇಲ್ಲಿ ನಿಮ್ಗೊಂದು ಪ್ರಸ್ತಾವನೆ ಮಾಡ್ಬೇಕಾಯ್ತು. ನಾ ಮ್ಯಾಲಿಂದ ನಡೆದ ಮ್ಯಾಲ ಅಂದ್ರೆ ಯಾರು? ಏನು ಭಾರತ ದೇಶದಲ್ಲಿ ಹಬ್ಬ ಹರಿದಿನಗಳ ಕೊರತೆ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಭಾರತ ದೇಶದ ವಿಶೇಷತೆ ಏನಂದ್ರ, ನಾವು ಬಹಳಷ್ಟು ಜನ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮೀಯರು, ಬೇರೆ ಬೇರೆ ಭಾಷಿಕರು ಎಲ್ಲರೂ ಸೇರಿ ಒಟ್ಟಾಗಿ ಬದುಕ್ತಕ್ಕಂಥ ಇಡೀ ಜಗತ್ತಲ್ಲೇ ಯಾವ್ದಾದ್ರು ದೇಶ ಇದ್ರೆ ಅದು ಭಾರತ ದೇಶ. ಅಂತ ಒಂದು ಭಾರತ ದೇಶದಲ್ಲಿ ನಾವೇನ್ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮೀಯರು ಏನಿದೀವಿ, ನಮ್ದೇ ಆದಂತ ಒಂದೊಂದು ಹಬ್ಬ ಹರಿದಿನಗಳನ್ನ ನಾವು ಆಚರಿಸ್ತಾ ಬಂದಿದ್ದೀವಿ. ಅಂತ ಹಬ್ಬ ಹರಿದಿನಗಳನ್ನ ನಾವು ಮುಂದುವರಿಸಿಕೊಂಡು ಕೂಡ ಹೋಗ್ಬೇಕು. ನಾವೆಲ್ಲ ಹಿರಿಯರಲ್ಲಿ ಒಂದು ವಿನಂತಿ ಅದ, ನಾವು ಏನು ಕಾಯ್ದೆ ಉಲ್ಲಂಘನೆ ಮಾಡ್ತೀವಲ್ಲ ಅದು ನಮಗೆ ಉರುಳಾಗ್ತದೆ. ನಾವು ಇವತ್ತೇನು ಒಳ್ಳೆ ಒಂದು ಹಿಂದೆ ದೊಡ್ಡವರ್ದಾರ, ನಾವೇನು ಯಾರ್ಯಾರು ಬಣ್ಣ ಹಚ್ಬೋದು, ಏನು ಮಾಡ್ಬೋದು, ದಂಧೆ ಮಾಡಿಬಿಡ್ತೇವೆ. ನಾಳೆ ಕೋರ್ಟ್ ಕಚೇರಿ ಅಡ್ಡಾಡೋರು ನಾವು ಜಾಮೀನು ಆಗೋರ್ಸಕ್ಕೆ ಆಗಿರಂಗಿಲ್ಲ. ಒಂದ್ಸಲ ಒಳ್ಳೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಹಬ್ಬಗಳಲ್ಲಿ ನಮ್ಮ ನ್ಯಾಯ ಪ್ರಕರಣ ಜಾರಿಯಾಗಿದೆ ಕರೆ ಆದ್ರೆ ಮುಂದೆ ಕಾಯಮಾಗಿ ನಮ್ಮ ಕೇಸ್ ಮುಗಿದಿರ್ತದ. ಪೊಲೀಸರು 110 ಇವು ಬಿಚ್ಚಿರುವ. ಯಾಕಂದ್ರೆ ಒಂದ್ಸಲ ದಾಂಧಲೆ ಮಾಡಿ ಕಾಯಂ ದಾಂಧಲೆ ಮಾಡ್ಬೋದು ಅಂತ ಹೇಳಕ್ಕೆ ಅವ್ರಿಗೆ. ಹಂಗಾಗಿ ಯಾರೇ ನಾವು ಮಾನ್ಯ ಅಧಿಕಾರಿಗಳು ಏನಿದಂದ್ರೆ ಅವ್ರನ್ನೂ ಕೂಡ ನಾವು ಬಣ್ಣ ಆಡೋದು ಮುಖ್ಯ. ಜೊತೆಗೆ ನಾವು ಮುಸ್ಲಿಂ ಬಾಂಧವ್ರನ್ನು ಕೂಡ ನಾವು ಹಿಂದೂ ಮುಸ್ಲಿಂ ಬಾಯಿ ಅಂತೀವಿ. ಬಣ್ಣ ಹಾಕಿದ್ರೆ ಎಲ್ಲರೂ ಒಂದೇ, ಎಲ್ಲರೂ ಅವ್ರ ಪ್ರೀತಿಯಿಂದ ಅವ್ರ ಮನೆಗೆ ಹೋಗಿ ನಾವು ಬಣ್ಣ ಹಾಕಿ ಅವ್ರನ್ನ ಕರ್ಕೊಂಡು ಬಣ್ಣ ಹಾಕಿದ್ರೆ ಏನು ತಪ್ಪಿಲ್ಲ. ಆದ್ರೆ ಅದನ್ನ ಪ್ರೀತಿಯನ್ನು ಮಾಡಿ ಕೆಲವೊಂದು ಭೋಗಿಗಳು ಇರ್ತಾರೆ. ಯಾಕಂದ್ರೆ ಎಲ್ಲ ಹಬ್ಬ ಹರಿದಿನಗಳು, ಹುಣ್ಣಿಮೆಗಳು ಎಲ್ಲ ಏನದಾವ ಅಂತ ಕೇಳಿದ್ರೆ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ವಿಶೇಷದಾವ. ಒಂದು ಹೋಳಿ ಹಬ್ಬ ಅಂತಕ್ಕಂಥದ್ದು ಒಂದೇ ಒಂದು ನಮಗೆ ಬಿಟ್ಟಾರ. ಆ ಹಬ್ಬ ಅಂತಕ್ಕಂಥದ್ದು ಒಳ್ಳೆಯ ವೈಭವದಿಂದ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತಕ್ಕಂಥ ಭಾವನೆಗಳನ್ನ ಇಟ್ಕೊಂಡು ಹಿಂದಿನವರೆಗೂ ಕೂಡ ನಾವು ಅದೇ ರೀತಿಯಾಗಿ ಬಂದೀವಿ. ಯಾವ ಜಾತಿ ಮತ ಪಂಥ ಭೇದ ಭಾವನೆಗಳನ್ನು ಮರೆತು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತಕ್ಕಂಥ ಭಾವನೆಗಳನ್ನ ಇಟ್ಕೊಂಡು ಹೋಳಿ ಹಬ್ಬವನ್ನ ಒಳ್ಳೆಯ ರೀತಿಯಿಂದ ಆಚರಣೆ ಮಾಡ್ಕೊತ ಬಂದಿದ್ದೇವೆ. ಅದೇ ರೀತಿಯಾಗಿ ನಿಮ್ಮ ರಂಜಾನ್ ಹಬ್ಬದಲ್ಲಿ ಕೂಡ ನಾವು ನಿಮ್ಮ ಮನೆಗೆ ಕರೆದಾಗ ನಿಮ್ಮ ಮನೆಗೆ ಪ್ರಸಾದಕ್ಕಾಗಿ ಬಂದೇವಿ. ನಮ್ಮಲ್ಲಿ ಭೇದ ಭಾವನೆಗಳನ್ನು ಇನ್ನೂವರೆಗೂ ನಾವು ಯಾವ ತಂದಿಟ್ಟಿಲ್ಲ. ನಾಡು, ಶಾಂತಿಪ್ರಿಯ ನಾಡು. ಹೀಗಾಗಿ ಈಗ ಯಾವುದೋ ಒಂದು
ಗಳಿಗೆಯಲ್ಲಿ ಒಂದು ಅಹಿತಕರವಾದ ಘಟನೆ ಬಿಟ್ಟು ಉಳಿದ ಎಲ್ಲ ವರ್ಷಗಳಲ್ಲಿಯೂ ಕೂಡ ಅತ್ಯಂತ ಶಾಂತಿಯುತವಾಗಿ ಈ ಒಂದು ಹಬ್ಬಗಳು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಆಚರಣೆ ಆಗ್ತವೆ. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಈ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬಗಳು ಅತ್ಯಂತ ಶಾಂತಿಯುತವಾಗಿ, ಅಂದರೆ ಈಗಾಗಲೇ ಎಲ್ಲ ಹಿರಿಯರು ಮಾತಾಡಿದರು, ಅವರ ಹಬ್ಬದಲ್ಲಿ ನಾವು ಭಾಗಿಯಾಗ್ತೀವಿ, ನಮ್ಮ ಹಬ್ಬದಲ್ಲಿ ಅವರು ಭಾಗಿಯಾಗ್ತಾರಂತ. ಯಾಕಂದ್ರೆ ನಾವು ಸಣ್ಣವರಿದ್ದಾಗಿಂದಲೇ ನೋಡ್ತಾ ಇದ್ದೀವಿ, ನಾವು ಯಾವುದೇ ಮುಸ್ಲಿಂ ಹಬ್ಬಗಳಿದ್ರು ಕೂಡ ಅವರ ಸುತ್ತಮುತ್ತ ಕುಡಿಲಿಕ್ಕೆ ನಾವೆಲ್ಲ ಅವ್ರ ಕಡೆಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಅವರು ಕೂಡ ನಮ್ಮ ಮದುವೆಗಳಲ್ಲಿರ್ಬೋದು, ಹಲವಾರು ಹಬ್ಬಗಳಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ. ಹೀಗಾಗಿ ನಾವು ಸೌಹಾರ್ದಯುತವಾಗಿ ಆಚರಣೆ ಮಾಡಿದೆವಪ್ಪ ಅಂತಂದ್ರೆ ಇದು ಅತ್ಯಂತ ಎಲ್ಲರಿಗೂ ಒಳ್ಳೆಯ ಒಂದು ಯಾವುದೇ ಸಮಸ್ಯೆ ಆಗದಂತೆ ಈ ಹಬ್ಬಗಳ ಆಚರಣೆ ಆಗ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಈ ಹಬ್ಬಗಳನ್ನು ಆಚರಣೆ ಮಾಡಿ ಯಾವುದೇ ಒಂದು ತಾಲೂಕು ಆಡಳಿತಕ್ಕೆ ಧಕ್ಕೆ ಆಗದಂತೆ ನಾವೆಲ್ಲ ಹಬ್ಬಗಳನ್ನು ಆಚರಿಸ್ತೀರಿ ಅನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಹೋದ ವರ್ಷ ಆಚರಣೆ ಮಾಡೋದು. ಅವಾಗ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಲಿಲ್ಲ. ನಾವು ಪೊಲೀಸ್ ಅಧಿಕಾರಿಗಳಿಗೆ ನಾವೆಲ್ಲ ಊರಿನ ಹಿರಿಯರು ಒಗ್ಗಟ್ಟಾಗಿ ಸಂಭ್ರಮದಿಂದ ನಾವು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರ ನಮ್ಮ ಜೊತೆಯಲ್ಲಿ ಇರಬೇಕಂತ ಸಮಯದಲ್ಲಿ ಅವರು ಸಹ ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟರು. ಅದೇ ರೀತಿ ಮುಸ್ಲಿಂ ಸಮುದಾಯದ ಜನರು ಸಹ ನಾವು ಯಾವುದೇ ರೀತಿ ಉಪವಾಸ, ನಾವು ಏನೋ ಒಂದು ಈ ತಿಂಗಳ ರೋಜಾ ತಿಂಗಳಿರುವುದರಿಂದ ನಾವು ಯಾವುದೇ ಒಂದು ಅಹಿತಕರ ಘಟನೆಯಲ್ಲಿ ಬರುವುದಿಲ್ಲ, ನಾವು ಯಾವುದೇ ತೊಂದರೆಯನ್ನು ನಿಮ್ಮ ಸಮಾಜಕ್ಕೆ ಕೊಡೋದಿಲ್ಲ. ಯಾರು ಬಂಡವಾಳ ಆಡಿದ್ರೆ ನಾವು ಯಾರಿಗೆ ಏನು ಸರಕುಂಬರಲ್ಲ ಅಂತ ಮಾತನ್ನು ಅಲ್ಲಿ ಬಂದಂತ ಎಲ್ಲ ಹಿರಿಯರು, ಎಲ್ಲ ಮಸೀದಿಯ ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡಿದಾಗ ನಮ್ಮ ಯಾವುದೇ ಒಬ್ಬ ವ್ಯಕ್ತಿ ಏನೋ ಒಂದು ಸಣ್ಣ ತಪ್ಪನ್ನು ಮಾಡಿದ್ರೆ ಸದ್ಯಕ್ಕೆ ನಾವು ಅದನ್ನು ದೂರ ಸರಿಸ್ತೇವನ್ನಂತ ಮಾತನ್ನ ಸಮಾಜ ಬಾಂಧವರಾಗ ನಾವು ಹೋಗುತ್ತಾರೆ. ಬಹಳ ಅಭೂತಪೂರ್ವವಾದಂಥ ಬಣ್ಣದ ಹಬ್ಬವನ್ನು ಆಚರಣೆ ಮಾಡಿದಾಗ ಮಾನ್ಯ ತಹಸೀಲ್ದಾರರು ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟರು, ಪೊಲೀಸ್ ಅಧಿಕಾರಿಗಳು ಸಹಕಾರ ಕೊಟ್ಟರು, ಊರಿನ ಎಲ್ಲ ಗುರಿಗಳು ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟರು. ಯಾಕಂದ್ರೆ ನಾವು